ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. महालक्ष्मी ज्वेलर्स, गोल्ड हब, मेन रोड, गुलबर्गा. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुन्नाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ನಗರದಾದ್ಯಂತ ಮಕರ ಸಂಕ್ರಮಣದ ಭರ್ಜರಿ ತಯಾರಿ. ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಹಬ್ಬದ ವಸ್ತುಗಳ ಖರೀದಿಯ ಭರಾಟೆ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಸಭಾಂಗಣದಲ್ಲಿ ಜರುಗಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷ ಮಾಲಿಕಯ್ಯ ಗುತ್ತೇದಾರ್ ವಹಿಸಿದ್ದರು ಅಧ್ಯಕ್ಷತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹಲವು ವಿಷಯಗಳ ಕುರಿತು ಚರ್ಚೆ. ಮಾಧ್ಯಮದವರಿಗೆ ಮಾಹಿತಿ ನೀಡಿದ ಮಾಲಿಕಯ್ಯ ಗುತ್ತೇದಾರ್. ಉಂಡ ಮನೆಗೆ ಕನ್ನ ಹಾಕಿದ ಸಂಬಂಧಿಕ. 6 ವರ್ಷದ ಬಾಲಕನನ್ನು ಕೊಚ್ಚಿ ಕೊಲೆಗೈದ ಕಿರಾತಕ. ಜನವರಿ 17ರಂದು ತತ್ವಪದ ಗಾಯನ ಸಮಾವೇಶ ಮತ್ತು ವಿಚಾರ ಸಂಕಿರಣ. ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು ವತಿಯಿಂದ ಆಯೋಜನೆ. ಇಂದಿರಾ ಡ್ವಾಕ್ಮಾ ಗ್ರೂಪ್ ಕಲಬುರಗಿ ವತಿಯಿಂದ ಸತ್ಕಾರ ಸಮಾರಂಭ. ರಾಷ್ಟ್ರ ಸಂತ ಸ್ವಾಮಿ ವಿವೇಕಾನಂದರವರ ಜಯಂತಿಯ ಅಂಗವಾಗಿ ಆಯೋಜನೆ. ಜನವರಿ 17ರಂದು 3ನೆಯ ಚಿತ್ರಸಂತೆಯ ಆಯೋಜನೆ. SM ಪಂಡಿತ್ ರಂಗಮಂದಿರದಿಂದ ಮಹಾನಗರ ಪಾಲಿಕೆ ಗೇಟ್ವರೆಗೆ ಚಿತ್ರಗಳ ಅನಾವರಣ. ಜನ್ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಸಂಸ್ಥೆಯಿಂದ ಕರಾಟೆ ತರಬೇತಿ. ಸಂಸ್ಥೆಯ ವಿದ್ಯಾರ್ಥಿನಿ ಜಮುನಾ ಕೆ ಶುಕ್ಲಾ ದುಬೈಯಲ್ಲಿ ಶಿಕ್ಷಕಿಯಾಗಿ ನೇಮಕ. ಜನವರಿ 17ರಿಂದ ಜಿಲ್ಲಾ ಮಟ್ಟದ ಖೋ ಖೋ ಪಂದ್ಯಗಳ ಉದ್ಘಾಟನೆ. ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಪಂದ್ಯಗಳ ಆಯೋಜನೆ. ಈಗ ಸುದ್ದಿ ಸಮಯದ ವಿವರ. ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಹಬ್ಬಕ್ಕೆ ಸಂಬಂಧಪಟ್ಟ ತಿನಿಸುಗಳ ಖರೀದಿಯಲ್ಲಿ ಜನ ಮಗ್ನರಾಗಿರುವ ದೃಶ್ಯ ನಮ್ಮ ಸುದ್ದಿ ಸಮಯದ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು ಹೀಗೆ. ಒಂದು ಕಡೆ ಕಡಲೆಕಾಳಿನ ದಂಟುಗಳನ್ನ ಖರೀದಿಸುತ್ತಿರುವ ಮಹಿಳೆಯರು, ಇನ್ನೊಂದು ಕಡೆ ದ್ರಾಕ್ಷಿ ಮತ್ತು ಕ್ಯಾರಿನ ಕಾಯಿಗಳನ್ನ ಮಾರಾಟ ಮಾಡುತ್ತಿರುವ ವ್ಯಾಪಾರಿಗಳು, ಮತ್ತೊಂದು ಕಡೆ ಒಂದರ ಮೇಲೊಂದು ಸಾಲುಗಟ್ಟಿ ಜೋಡಿಸಿರುವ ಕಬ್ಬಿನ ತುಣುಕುಗಳು, ಮಗದೊಂದು ಕಡೆ ರಾಶಿ ರಾಶಿಯಾಗಿ ಬಂಡಿಗಳ ಮೇಲೆ ಹಾಕಲಾಗಿರುವ ಕುಸುರಾಳಿನ ಪ್ಯಾಕೆಟ್ಗಳು. ಹೌದು, ಈ ಎಲ್ಲ ದೃಶ್ಯಗಳು ಕಾಣಿಸುತ್ತಿರುವುದು
ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ. ಸಾಮಾನ್ಯವಾಗಿ ಯಾವುದೇ ಹಬ್ಬ ಹರಿದಿನವಿದ್ದರೂ ಕಲಬುರಗಿಯ ಮಾರುಕಟ್ಟೆ ಪ್ರದೇಶದಲ್ಲಿ ಜನ ಜಂಗುಳಿಯೇ ನೆರೆದಿರುತ್ತದೆ. ಹೀಗಾಗಿ ಸಂಕ್ರಾಂತಿ ಹಬ್ಬದ ನಿಮಿತ್ತ ಅಗತ್ಯವಿರುವ ಎಲ್ಲ ವಸ್ತುಗಳು ಕೂಡ ಮಾರುಕಟ್ಟೆಯಲ್ಲಿ ಹಾಜರಾಗಿವೆ. ಎಳ್ಳು ಬೆಲ್ಲ ತಿಂದು ಸಿಹಿ ಸಿಹಿ ಮಾತಾಡಿ ಅನ್ನುವ ಸಂಪ್ರದಾಯದ ಮೇರೆಗೆ ಎಳ್ಳಿನಿಂದ ಮಾಡಲಾಗುವ ಉಸರಳ್ಳು ಅಥವಾ ತಿಳುಗುಳು ಅನ್ನುವ ಪ್ಯಾಕೆಟ್ಗಳ ಮಾರಾಟದ ಭರಾಟೆ ಜೋರಾಗಿ ನಡೆದಿದೆ. ಇನ್ನು ಪ್ರತಿ ವರ್ಷ ಜನವರಿ 14ರಂದೇ ಮಕರ ಸಂಕ್ರಮಣವೆಂದು ಪರಿಗಣಿಸಲಾಗುತ್ತಿತ್ತು. ಆದರೆ ಈ ಬಾರಿ ಕೆಲವರು 14 ಮತ್ತು ಇನ್ನು ಕೆಲವರು 15ನೇ ತಾರೀಕು ಸಂಕ್ರಾಂತಿ ಆಚರಿಸುತ್ತಿರುವುದರಿಂದ ಜನಸಾಮಾನ್ಯರಲ್ಲಿ ಗೊಂದಲ ಉಂಟಾಗಿರುವುದರ ಜೊತೆಗೆ ವ್ಯಾಪಾರಿಗಳ ವಹಿವಾಟಿನ ಮೇಲೂ ಪರಿಣಾಮ ಬೀರಿದೆ ಎನ್ನುವುದು ಕೆಲ ವ್ಯಾಪಾರಿಗಳ ಅನಿಸಿಕೆ. ಅದೇನೇ ಇರಲಿ, ಎಳ್ಳು ಬೆಲ್ಲ ಸವಿದು ಎಲ್ಲರ ಜೊತೆಯೂ ಸಿಹಿಯಾದ ಬಾಂಧವ್ಯವನ್ನ ಬೆಸೆಯಲು ಇರುವಂತಹ ಈ ಹಬ್ಬದ ಅವಕಾಶವನ್ನ ನಿಮ್ಮ ಸಂಬಂಧಗಳನ್ನ ಉತ್ತಮಗೊಳಿಸಲು ಬಳಸಿಕೊಳ್ಳುವುದನ್ನು ಮಾತ್ರ ಮರಿಬೇಡಿ. ಸುದ್ದಿ ಸಮಯ ಕಲಬುರಗಿ. ನೋಡ್ರಿ, ಈ ವರ್ಷ ಮಳೆ ಬೆಳೆ ಏನೂ ಇಲ್ಲ, ಎಲ್ಲ ರೇಟ್ ಕಮ್ಮಿ ಆಗ್ಯದ. ನಾವು 20-30 ಮಾರ್ಬೇಕಂತೀವಿ, ಅವ್ರು 10 ಬೇಡ್ತಾರೆ, 15 ಬೇಡ್ತಾರೆ. ನಮಗೆ ಬಡ್ತಾಳಿಲ್ಲ ರೈತರಿಗೆ. ಎಲ್ಲ ತಂದು ಮಾರ್ಲಕತ್ತಿದ್ದೆವು. ಒಂದಿನ ಮಾರು 2 ದಿನ ಮಾರ್ಲಕತ್ತಿದ್ದ. ಎಲ್ಲ ಕಾಸ್ಟ್ಲಿ ಅದ. ನಮ್ಮದು ಹೈರಾಣದ ಮಕ್ಕಳು ಒಕ್ಕಲಿಗೆದು ಗಿರಾಕಿ ಸಸ್ತಾ ಬೇಡ್ತಾವ. ನಾವು ಪಿರೇ ಹೇಳ್ತೀವಿ, ನಡೆಯ ಹೋಗಲ್ಲ ಆಗ್ಯದ ಮಾಲ. ಈಗ ಏನದ 2 ದಿನ 3 ದಿನ ಹಬ್ಬನೂ ಅವ್ರು ಒಂದಿನ ಮಾಡೋದು 2 ದಿನ 3 ದಿನ ಮಾಡಕತ್ತೀರ. 14ಕ್ಕೆ ಮಾಡೋದು 15ಕ್ಕೆ ಮಾಡ್ಲಕತ್ತೀರ. 3 ದಿನ ಆಯ್ತು ತಂದು ಇಟ್ಕೊಂಡ್ಕೊತೀವಿ. ವ್ಯಾಪಾರ ಆಗಲಾಗ್ಯದ. ವ್ಯಾಪಾರ ಈ ವರ್ಷ ಸ್ವಲ್ಪ ಕಡಿಮೆ ಅದ ಸರ್. ಯಾಕಂದ್ರೆ ಹೋದ ವರ್ಷ ಸ್ವಲ್ಪ ಮಳೆ ಅದು ಇತ್ತು, ಈ ವರ್ಷ ಏನು ಮಳೆನೇ ಆಗಿಲ್ಲ ರೀ ಇವತ್ತು. ಹಾಗಾಗಿ ಅಂದ್ರೆ ಭಾಳ ಪಿರೇ ಬೀಳತ್ತೆ ನೋಡಿ, ಎಲ್ಲ ತರೋದು ಮಾಡೋದು. ಹಾಗಾಗಿ ಭಾಳ ಈ ವರ್ಷ ಏನು ಹಬ್ಬನೂ 2 ನೀಟ್ ಬಂದು ಸರ್ ಇವತ್ತು. ಮೊದಲೇನು 14 ತಾರೀಕೆ ಮಾಡ್ತೀವಿ ಎಲ್ಲರೂ. ಈಗ 15 ತಾರೀಕಾಗಿ ಸ್ವಲ್ಪ 2 ನೀಟಾಗಿ ವ್ಯಾಪಾರ ಕಮ್ಮಿ ಆಗಿದೆ ಸರ್. ವರ್ಷದ ಮೊದಲ ಹಬ್ಬ ಇದೆ ರೀ. ಹಾಂ, ವರ್ಷಿಗೊಮ್ಮೆ ಇರೋದು ಸರ್. ವರ್ಷಿಗೊಮ್ಮೆ ಎಲ್ಲರೂ ವ್ಯಾಪಾರಿಗಳು ತಯಾರು ಮಾಡ್ಕೊಂಡು ಕೊಡ್ತೀವಿ 12-11 ತಾರೀಕಿನಿಂದ ರೀ. ಅದು 2 ನೀಟಾಗಿ ಏನಾಗ್ಯದ ರೀ, ಒಟ್ಟು 4 ದಿವಸಕ್ಕೆ ಕುಂತಾಗ್ಯದ ರೀ, ವ್ಯಾಪಾರಿ ಕಡಿಮೆ ಆಗ್ಯದ ರೀ. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷ ಮಾಲಿಕಯ್ಯ ಗುತ್ತೇದಾರ್ ಅವರ ಅಧ್ಯಕ್ಷತೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ಯೋಜನೆಗಳು ಕಲಬುರಗಿ ಕಂದಾಯ ವಿಭಾಗದ ಪೈಕಿ ಯಾದಗಿರಿ, ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಂಡಿವೆಯೇ ಎಂಬುದನ್ನು ಖಾತರಿಪಡಿಸಿಕೊಳ್ಳಲು ಕಳೆದ 2 ವರ್ಷಗಳ ಅನುಷ್ಠಾನ ವರದಿಗಳನ್ನು ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಈ ಸಭೆ ನಡೆಸುವ ಮೂಲಕ ಪರಿಶೀಲಿಸಲಾಯಿತು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಈ ಜಿಲ್ಲೆಯ ಮುಖ್ಯಮಂತ್ರಿ, ಇಲ್ಲಿ ಜಿಲ್ಲಾಧಿಕಾರಿ, ಜಿಲ್ಲಾ ಮಿನಿಸ್ಟ್ರು ಮತ್ತು ನೀವು ಇಂಪಾರ್ಟೆಂಟ್ ಇಲ್ಲ. ನಾನು ಹೇಳ್ತಾ ಇರೋದು ಸಮಾಚಾರ ಇದೆ. ದಿಸ್ ಇಸ್ ಫ್ಯಾಕ್ಟ್. ನಿಮ್ಮ ಮೇಲೆ ಜವಾಬ್ದಾರಿ. ಇವೆಲ್ಲ ಇಲಾಖೆಯ ಪ್ರಗತಿ ಪರಿಶೀಲನೆ ಮಾಡಿ ಏನು ಸರ್ಕಾರದ ಡೈರೆಕ್ಷನ್ ಇದೆ ನಮ್ಮ ಸಂವಿಧಾನಬದ್ಧವಾಗಿ ಅವೆಲ್ಲ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರಲ್ಲ, ನೋಡ್ತಕ್ಕಂಥ ಜವಾಬ್ದಾರಿ ನಿಮ್ದಿದೆ. ಇವರು ನಿಮ್ಗೆ ಹಿಡ್ತಾ ಇದ್ದಾರ ಇಲ್ಲ, ಇವ್ರು ಮಾಡ್ತಾ ಇದ್ದಾರಲ್ಲ, ಕೇಳ್ತಾರಲ್ಲ. ಇದು ಏನು ಹೆಂಗ್ ಸಂಖ್ಯೆ ನೀವು ವಾಪಸ್ಸಿಗೆ ತಂದ್ರೆ ಈ ಜಿಲ್ಲೆಯೊಳಗೆ ಇದ್ದಾರೆ, ಅದು ನಿಜವಾದಂತ ಸಂಖ್ಯೆ ಅಲ್ಲ. ನಿಜವಾದ ಸಂಖ್ಯೆ ಅಲ್ಲ ಅಂತ ನಾ ಯಾಕೆ ಹೇಳ್ತೀನಂದ್ರೆ, ನೀವು ಅಕೌಂಟ್ ಮಾಡಿದ್ದೇನು, ಅಂಗನವಾಡಿಗಳಿಗೆ ಅಡ್ಮಿಷನ್ ತಗೊಂಡಿದ್ದಾರೆ, ಅವ್ರಿಗೆ ಅಷ್ಟನ್ನು ನೀವು ಮಾಡಿದ್ದೀರಿ. ಅಂಗನವಾಡಿ ವ್ಯಾಪ್ತಿ ಬಿಟ್ಟು ಹೊರಗೆ ಮಕ್ಕಳು ಭಾಳ ಇದ್ದಾರೆ, ಅವ್ರ ಬಗ್ಗೆ ಏನಾದರೂ ಮಾಡಿದ್ದೀರಾ? ಈ ದೇಶದ ಸಂಸತ್ತು ರೂಪಿಸಿರ್ತಕ್ಕಂಥ ಕಾಯ್ದೆಗಳು ಮತ್ತು ಈ ರಾಜ್ಯದ ಶಾಸನಸಭೆ ರೂಪಿಸಿರ್ತಕ್ಕಂಥ ಕಾಯ್ದೆಗಳು ಅಡಿನಲ್ಲಿ ಆ ವರ್ಗದವರಿಗೆ ಇಲ್ಲಿ ರಕ್ಷಣೆಗಳು ಸಿಕ್ಕಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಲಿಕ್ಕೋಸ್ಕರ ಶಾಸನಸಭೆ ಇವತ್ತು ಶಾಸನಸಭೆ ಪ್ರತೀಕವಾಗಿರ್ತಕ್ಕಂಥ ಒಂದು ಸಮಿತಿ ಇಲ್ಲಿ ಬಂದಿದೆ. ಇದು ಈ ಸಮಿತಿಯ ಉದ್ದೇಶ ಮತ್ತು ಪರಿಶೀಲನಾ ಕಾರ್ಯ. ರೆಗ್ಯುಲರ್ಲಿ
ಅಂಗನವಾಡಿ ವರ್ಕರ್ಸ್ ಮನೆ ಮನೆಗೆ ಹೋಗು ಯಾವ ಈ 0 ಇಂದ 6 ವರ್ಷ ಯಾರ್ಯಾರು ಮಕ್ಕಳು ಇದ್ದಾರೆ ಅವ್ರ ಜೊತೆಯಲ್ಲಿ ಅವರಿಗೆ ಸ್ವಲ್ಪ ಸೇರಿಸಿ 0 to 3 ಮನೆಯಲ್ಲಿ ಪೌಷ್ಟಿಕ ಆಹಾರ, 3 to 6 ಅಂಗನವಾಡಿ ಮೂಲಕ ಕೊಡಬೇಕಾಗ್ತದೆ ಸರ್. ಸೊ ಸದ್ಯಕ್ಕೆ ಸ್ಪೆಸಿಫಿಕ್ ಆಗಿ ಪ್ರತಿ ವರ್ಷ ಒಂದು ಡೇ ಫಿಕ್ಸ್ ಮಾಡಿಕೊಂಡು ಸರ್ವೆ ಆಗ್ತಾ ಇಲ್ಲ ಸರ್. ಬಟ್ ಅಟ್ ದ ಸೇಮ್ ಟೈಮ್ ಯಾರ್ಯಾರು ಮಕ್ಕಳು ಅಂಗನವಾಡಿಗೆ ಸೇರಿಸ್ತಾರೆ ಬರೀ ಅವರಿಗೆ ನಾವು ಪೌಷ್ಟಿಕ ಆಹಾರ ಕೊಡಬಹುದು. ಯಾರ್ಯಾರು ಅಂಗನವಾಡಿಯಿಂದ ಹೊರಗಡೆ ಇದ್ದಾರೆ ಅವರಿಗೆ ಪೌಷ್ಟಿಕ ಆಹಾರ ಕೊಡಲಿಕ್ಕೆ ನಮಗೆ. ಈ ಸಭೆಯಲ್ಲಿ ಸಮಾಜ ಕಲ್ಯಾಣಾಧಿಕಾರಿ ಪಡಗಣ್ಣನವರ್ ಅಧ್ಯಕ್ಷರ ಪ್ರಶ್ನೆಗೆ ಉತ್ತರಿಸಿದರು. ಅದೇ ರೀತಿ ಕಲಬುರಗಿ ಜಿಲ್ಲಾಧಿಕಾರಿ ವಿಪುಲ್ ಬನ್ಸಲ್ ರವರು ವಿವರವಾದ ಮಾಹಿತಿಗಳನ್ನು ನೀಡಿದರು. ಈ ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷ ಮಾಲಿಕಯ್ಯ ಗುತ್ತೇದಾರ್, ಜಿಲ್ಲಾಧಿಕಾರಿ ವಿಪುಲ್ ಬನ್ಸಲ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅನಿರುದ್ಧ ಶ್ರವಣ್ ಪಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮಿತ್ ಸಿಂಗ್ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆಯಾದ ವಿಷಯಗಳ ಕುರಿತು ಅಧ್ಯಕ್ಷ ಮಾಲಿಕಯ್ಯ ಗುತ್ತೇದಾರ್ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿನ ಮಹಿಳೆಯರು, ಮಕ್ಕಳು, ವಿಕಲಚೇತನರು, ಹಿರಿಯ ನಾಗರಿಕ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರರು, ದೇವದಾಸಿಯರು ಇವರ ಕಲ್ಯಾಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಮ್ಮಿಕೊಂಡಿರುವ ಅನುಷ್ಠಾನಗೊಳಿಸಿರುವ ಹಲವು ಯೋಜನೆ, ಕಾರ್ಯಕ್ರಮ, ಕಾಯ್ದೆ, ನಿಯಮಗಳು, ಅನುದಾನಗಳು, ಆರೋಗ್ಯ ಶಿಬಿರ, ಜಾಗೃತಿ ಶಿಬಿರ ಹಾಗೂ ಇನ್ನಿತರ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತಂದಿರುವ ಕುರಿತು ಚರ್ಚೆ ನಡೆಸಿರುವುದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷ ಮಾಲಿಕಯ್ಯ ಗುತ್ತೇದಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಬೆಳಗಾವಿ ಡಿವಿಷನ್ದಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾರವಾರನ್ನು ಆಯ್ಕೆ ಮಾಡಿ ಕಾರವಾರದಲ್ಲಿ ಕಾರವಾರ, ಧಾರವಾಡ, ಗದಗ, ಹಾವೇರಿ 4 ಜಿಲ್ಲೆಯ ಜಿಲ್ಲಾಧಿಕಾರಿಗಳು, SP ಗಳನ್ನು ಕರೆದು, CO ಗಳನ್ನು ಕರೆದು, ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರೆದು ಅಲ್ಲಿ ಸಭೆ ಮಾಡಿ ಇನ್ನೂ ಎಫೆಕ್ಟಿವ್ ಕೆಲಸ ಮಾಡಿ ಎಲ್ಲೆಲ್ಲಿ ಅವರಿಗೆ ಚಾಟಿ ಆಟ ಬಿಡಬೇಕು ಅಲ್ಲಿ ಚಾಟಿ ಆಟ ಬಿಟ್ಟಿದ್ದೇವೆ. ಯಾರು ಒಳ್ಳೆಯ ಕೆಲಸ ಮಾಡಿದಾರೋ ಅವರಿಗೆ ಸ್ಲ್ಯಾಂಗನ್ನು ಯಾವತ್ತೂ ಬಿಡಿಸಿದ್ದೀವಿ, ಅಂದರೆ ಅವರಿಗೆ ನಾವು ಉತ್ತೇಜನ ಕೊಟ್ಟಿದ್ದೇವೆ. ಇವತ್ತು ಕೂಡ ಇಲ್ಲಿ ನಾವು ಸಭೆ ಮಾಡಿದಾಗ ಕೆಲವೊಂದು ಲೋಪದೋಷಗಳಿವೆ, ಕೆಲವು ಕರ್ತವ್ಯದ ಒಂದು ಜವಾಬ್ದಾರಿ ಅರಿದೆ. ಕೆಲವು DHO ಬರಲಿಲ್ಲ, ವಿಶೇಷವಾಗಿ ಯಾದಗಿರಿದು, ಅವೆಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೆ ಏನು ನಾವು ಶಾಸನ ಸಭೆಗೆ ಸಮಿತಿಗೆ ಅದೇ ಪವರ್ ಇದೆ, ಆ ಪವರ್ ಅಡಿಯಲ್ಲಿ ಅಧಿಕಾರಿಗಳು ಕರ್ತವ್ಯ ಲೋಪ ಯಾರು ಎಸಗಿದ್ದಾರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕಾರ್ಯಕ್ರಮ ಮಾಡ್ತೀವಿ. ಸುದ್ದಿ ಮಾಧ್ಯಮ ಮಿತ್ರಗಳದಷ್ಟೇ, ಈ ಇಲಾಖೆ ನಿಜವಾಗಿ ನಮ್ಮ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೇಲೆ ಹಿಂದೆ ಅದಕ್ಕೆ 800-850 ಕೋಟಿ ರೂಪಾಯಿ ಬಜೆಟ್ ಇತ್ತು. ಕೇವಲ ಇವರು ಮುಖ್ಯಮಂತ್ರಿ ಆಗಿ 2 ವರ್ಷದ ಅವಧಿಯಲ್ಲಿ ಮೊದಲನೇ ವರ್ಷನೇ 2000 ಇನ್ಕ್ರೀಸ್ ಆಯಿತು ಬಜೆಟಲ್ಲಿ. ಈ ವರ್ಷ ಕೂಡ 3900 ಚಿಲ್ಲಂಗ 4000 ಕೋಟಿ ಈ ಇಲಾಖೆಗೆ ಅನುದಾನ ನಮ್ಮ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಅವರ ಉದ್ದೇಶ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರು, ಅಂಗವಿಕಲರು ಮತ್ತು ನಮ್ಮ ಬಾಲ ಕಾರ್ಮಿಕರಿರ್ಬೋದು, ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು ಇದರ ಸದುಪಯೋಗ ಪಡ್ಕೊಂಡು ವಿದ್ಯಾಭ್ಯಾಸ ಆಗಿ ಮುಂದಿನ ಉತ್ತೇಜನಕ್ಕೆ ಅನುಕೂಲಕ್ಕಿರ್ತಕ್ಕಂಥ ಇರ್ಬೋದು, ಇದು ಮಾಡ್ತಕ್ಕಂಥ ಒಂದು ಜವಾಬ್ದಾರಿ. ಕೆಲವು ಮನೆಗಳಲ್ಲಿ ಮಕ್ಕಳ ಮದುವೆಯಾದ ನಂತರ ವೃದ್ಧ ತಂದೆ ತಾಯಿಗಳಿಗೆ ಕಿರುಕುಳ ಕೊಟ್ಟು ಮನೆಯಿಂದ ಹೊರಗೆ ಹಾಕುವ ಸನ್ನಿವೇಶಗಳು ಎದುರಾಗುತ್ತಿರುವುದರಿಂದ ಅಂತಹ ವೃದ್ಧರು ಸ್ವಾವಲಂಬಿಯಾಗಿ ಬದುಕಲು ಯೋಜನೆಗಳನ್ನು ರೂಪಿಸಲಾಗಿರುವ ಕುರಿತು ಗುತ್ತೇದಾರ್ ಇದೇ ವೇಳೆ ಮಾಹಿತಿ ನೀಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಆತ ಮೈತುಂಬ ಸಾಲ ಮಾಡಿಕೊಂಡಿದ್ದ. ಸಾಲಗಾರರ ಕಿರಿಕಿರಿಯಿಂದ ಮೊದಲೇ ಬೇಸತ್ತು ಹೋಗಿದ್ದ. ಸಾಲಗಾರರ ಸಾಲವನ್ನು ಹಿಂತಿರುಗಿಸಲು ಸಂಬಂಧಿಕರಲ್ಲಿ ಹಣ ಕೇಳಿದ್ದಾನೆ. ಸಂಬಂಧಿಕರು ಹಣ ಇಲ್ಲ ಎಂದಿದ್ದಕ್ಕೆ 6 ವರ್ಷದ ಬಾಲಕನನ್ನ ಕೊಚ್ಚಿ ಕೊಲೆಗೈದಿದ್ದಾನೆ. ಈ ಹೃದಯ ವಿದ್ರಾವಕ ಘಟನೆಯ ಸುದ್ದಿ ನೋಡಿ. ಆಸ್ಪತ್ರೆ ಬೆಡ್ ಮೇಲೆ ಮಲಗಿ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಪೋಷಕರು. ಇನ್ನೊಂದು ಕಡೆ ಏನೂ ಮಾಡದ ತಪ್ಪಿಗೆ ಮಗನನ್ನ ಕಳೆದುಕೊಂಡ ದುಃಖದಲ್ಲಿ ಮುಳುಗಿರುವ ಸಂಬಂಧಿಕರು. ಇಂತಹ ದೃಶ್ಯ ಕಂಡು ಬಂದದ್ದು ಕಲಬುರಗಿ ಜಿಲ್ಲೆ ಸರಕಾರಿ ಆಸ್ಪತ್ರೆಯಲ್ಲಿ. ಹೌದು, ಭೂತಾಳಿ 6 ವರ್ಷದ ಕೊಲೆಯಾದ ಬಾಲಕ. ಕಳೆದ ತಡರಾತ್ರಿ ಸಂಬಂಧಿ ಮೌಲಪ್ಪ ಎನ್ನುವ 35 ವರ್ಷದ ವ್ಯಕ್ತಿಯೇ ಕೊಲೆ ಮಾಡಿದ ದುಷ್ಕರ್ಮಿ.
ಕಳೆದ ರಾತ್ರಿ ಆರೋಪಿ ಮೌಲಪ್ಪ ತನಗೆ ಸಾಲಗಾರರು ಕಿರುಕುಳ ನೀಡುತ್ತಿದ್ದಾರೆ ಎಂದು ಹಣ ನೀಡುವಂತೆ ಮೈನಾಳ್ ಗ್ರಾಮದ ಸಂಬಂಧಿ ಸೋದರ ಮಾವ ಪ್ರಭು ನಾಯ್ಕೋಡಿ ಮನೆಗೆ ಬಂದಿದ್ದಾನೆ. ಆದರೆ ಬರಗಾಲ ಬಿದ್ದಿರುವುದರಿಂದ ನಮ್ಮ ಹತ್ತಿರ ಹಣ ಇಲ್ಲ ಎಂದು ಪ್ರಭು ನಾಯ್ಕೋಡಿ ಸಮಜಾಯಿಷಿ ನೀಡಿ ಊಟ ಮಾಡಿ ನಿದ್ದೆ ಮಾಡುವಂತೆ ತಿಳಿ ಹೇಳಿದ್ದಾರೆ. ಆದರೆ ಹಣ ಸಿಗದ ಕೋಪದಲ್ಲಿದ್ದ ಆರೋಪಿ ಮೌಲಪ್ಪ ಮಧ್ಯರಾತ್ರಿ 3 ಗಂಟೆಗೆ ಎದ್ದು ಮನೆಯಲ್ಲಿದ್ದ ಕಬ್ಬು ಕಟಾವು ಮಾಡುವ ಕತ್ತರಿಯಿಂದ ಪ್ರಭು ನಾಯ್ಕೋಡಿ ಪತ್ನಿಗೆ ಹಲ್ಲೆ ಮಾಡಲು ಮುಂದಾಗಿದ್ದಾನೆ. ಕಿರುಚುವ ಶಬ್ದ ಕೇಳಿದ ಪ್ರಭು ನಾಯ್ಕೋಡಿ ಪತ್ನಿಯನ್ನ ಕತ್ತಿಯಿಂದ ಹಲ್ಲೆ ಮಾಡುತ್ತಿರುವುದನ್ನ ಬಿಡಿಸಲು ಹೋಗಿದ್ದಾನೆ. ಆದರೆ ಅಲ್ಲೇ ಮಲಗಿಕೊಂಡಿದ್ದ 6 ವರ್ಷದ ಭೂತಾಳಿ ಎಂಬ ಬಾಲಕನನ್ನ ಕೊಚ್ಚಿ ಕೊಲೆ ಮಾಡಿ ಪೋಷಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಪರಾರಿಯಾಗಿದ್ದಾನೆ. ನಿನ್ನ ರಾತ್ರಿ ನೋಡ್ರಿ ಸಾಬ್ರು ಅವ ಮನೆಗೆ ಬಂದಾನ್ರಿ. ಮನೆಗೆ ಬಂದ್ರಿ ಅವರು ರೊಕ್ಕ ಬೇಡಿದ್ರಿ ನನಗೆ ರೀ. ರೊಕ್ಕ ಬೇಡಿದ್ರಿ ಇಲ್ಲಪ್ಪ ಹಳೆ ಅಲ್ಲ ಬಲ್ ರೊಕ್ಕ ಇಲ್ರಿ. ಅವರು ಎತ್ತ ಗಾಡಿ ಜರ ಅವರು ಪ್ರಪಂಚದಾಗ ಹಾಗೆ ಹೋಗ್ರಿ ಅವು ಕೊಡೋತ್ತಾಗ ಅವರಿಗೆ ಅದ್ರ ಸಲ ಕೋಟಿಗೆ ಬಿಡಿಸ್ಕೋತೀನಪ್ಪ ನೀವು ಎತ್ತ ಒಯ್ದಾರ ಅಂತಂದ್ರಿ. ನೀವು ಎತ್ತ ಒಯ್ದ್ರೆ ನನ್ನ ಬಲ್ಲಿ ರೊಕ್ಕ ಬರೋಕಪ್ಪ ಯಾರ ಬಲ್ಲಿ ಬಿಡಿಸ್ಕೋತ ಅವನಿಗೆ ಅತ್ ನಾ ಅಂದ್ರಿ. ಯಾಕಲ್ದಪ್ಪ ತಳಿಗೆ ಅಂದ್ರಿ. ಊಟ ಮಾಡ್ಯಾನ ಎಲ್ಲ ಮಾಡ್ಯಾನ ನಮ್ಮ ಕೂಡನೇ ಕರ್ಕೊಂಬಕೊಂಡಿವ್ರಿ. 20 ಸಲ ಹೇಳವ್ರಿ ನನಗೆ ಅಂಜಿಕೊಂಡ್ರು ಮಾಮ ಅನ್ನವ್ರಿ. ಅಂಜಿಕೊಂಡಂಗೆ ಆಲತ್ತ ಮಾಮ ಊರಿಗೆ ಬಂದು ಹಾಕಲೋಡ ಹೂ ಮಾಡವ್ರಿ. ಮೊಕ್ಕಪ್ಪ ನಾವು ನಿನಗಾರು ಹೊಡಿತಾರೆ ಇಲ್ಲಿ ನಾವನ್ನ ಅವ್ರು ಬಾಯಿ ಬಡಿದ್ರೆ ನಾವು ಊರಾಗಿದ್ರು ಅವ್ರು ನಮ್ಮ ಮನೆಗೆ ಬರಲ್ಲ ಅಂತಂದ್ರಿ. ಹ್ಞೂ ಅಂದನ್ರಿ. ಮೊಕ್ಕೊಳನ್ರಿ. ಮೊಕ್ಕೊಳ ಮತ್ತೆ ಹೇಳೋ 20 ಸಲ ನೀರಿಗೆ ಹೋಗವ್ರಿ. ನೀರು ಕುಡಿಯವ್ರಿ. ಪಿಚ್ಚಿ ಹೋಗಳವ್ರಿ ನೀರು ಕುಡಿದು. ಆಮೇಲೆ ಅಲ್ಲಿ ನಾವು ಕಬ್ಬು ಕಡಿದು ಬತ್ತಾಯಿ ಒಗಟೀರಿ. ಅದು ನಮ್ಮ ನಿದ್ದೆ ಆತಂತ ತೋಡಿಗೆ ಹೊಡೆದು ಬಿಟ್ರನ್ರಿ ಮಗನಿಗೆ ನಮ್ಮ ಕಲ್ತೀರಿ 3ಕ್ಕೆ ರೀ ಬೆಳಿ. ಅದು ಬೆನ್ನತ್ತರ ಹೊಡ್ಲಿಕ್ಕನ ಹೊಡ್ಯಾವ್ರಿ ಸಾಬ್ರು. ಇಲ್ರಿ ಸಾಬ್ರು ಏನಿಲ್ರಿ. ಅವ್ರಿಗೆ ಎದುರು ಕೂಡ ಅವಾಗ ಇರ್ಬೇಕ್ರಿ ಸಾಬ್ರು. ನಮ್ಮ ಅಕ್ಕನ ಮಗ ಆಗ್ಬೇಕ್ರಿ ಅವ ರೀ. ಅಲ್ಲಿ ಹೊಡೆದನ್ರಿ ನಜೀವಾದತ್ತೆ ತೊಗೊಂಬಂದಿವ್ರಿ ರೀ. ಹೊಟ್ಟೆ ಬಡ್ಡಿ ಐತಿರಿ ತೊಗೊಂಬಂದಿವ್ರಿ. ನಾನು ಇಲ್ಲಿ ಮುಂಗೈ ಹತ್ತೇರಿ ಇಲ್ಲಿ ಅಡಿಕೆ ಹತ್ತೇರಿ ಅಂದ್ರಿ. ಗಂಭೀರ ಗಾಯಗಳಾಗಿರುವ ಪ್ರಭು ನಾಯ್ಕೋಡಿ ಮತ್ತು ತಾಯಿ ಸರಸ್ವತಿಯನ್ನ ಸದ್ಯ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಹಣ ಇಲ್ಲ ಅಂದಿದ್ದಕ್ಕೆ ಈ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಎಂದು ಪ್ರಭು ನಾಯ್ಕೋಡಿ ಆರೋಪಿಸಿದ್ದಾರೆ. ಇನ್ನು ಆರೋಪಿ ಮೌಲಪ್ಪ ಅಫಜಲ್ಪುರ ತಾಲೂಕಿನ ಕಿರಸಾವಳಗಿ ಗ್ರಾಮದ ನಿವಾಸಿಯಾಗಿದ್ದಾನೆ. ಅಲ್ಲದೆ ಪ್ರಭು ನಾಯ್ಕೋಡಿ ಅಕ್ಕನ ಮಗನಾಗಿದ್ದ ಮೌಲಪ್ಪ 6 ವರ್ಷದ ಭೂತಾಳಿ ಬಾಲಕನ ಕೊಲೆ ಮಾಡಿದ್ದಾನೆ. ಸದ್ಯ ಈ ಆರೋಪಿ ಮೌಲಪ್ಪನ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದು ಕೊಲೆ ಮಾಡಿದ ಮೌಲಪ್ಪನ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಸ್ಪಿ ಅಮಿತ್ ಸಿಂಗ್ ತಿಳಿಸಿದ್ದಾರೆ. ಮೈನಾರ್ ಊರಿನಲ್ಲಿ ಒಂದು ಘಟನೆ ಆಯಿತು. ಅಲ್ಲಿ ಮೈನಾರ್ ಊರು ಫರ್ತಾಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದೆ. ಅದರಲ್ಲಿ ಆ ಊರಿನಲ್ಲಿ ಒಂದು ಮೌಲಾರಿ ಜಮಾದಾರ್ ಅಫಜಲ್ಪುರ್ ತಾಲೂಕವನು ಅವರು ಅಲ್ಲಿ ನಾವು ರಿಲೇಟಿವ್ಸ್ ಮನೆಗೆ ಹೋಗಿದ್ದರು. ಹಣ ಕೇಳಿದರು. ಹಣ ಅವರು ಸಿಕ್ಕಿಲ್ಲ. ಮತ್ತು ರಾತ್ರಿ ಟೈಮ್ನಲ್ಲಿ ಮಚ್ಚಿತ್ಕೊಂಡು ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ಅಟ್ಯಾಕ್ ಮಾಡಿದರು. ಅದರಲ್ಲಿ ಒಂದು 6 ವರ್ಷ ಭೂತಾಳಿ ಇದೆ. ಅವನಿಗೆ ತಲೆ ಮೇಲೆ ಏಟಾಯಿತು. ಅದಕ್ಕೆ ಅಕಸ್ಮಾತ್ಲ್ಲಿ ಡೆತ್ ಆಗಿದೆ. ಮತ್ತು ಅವರ ತಂದೆ ತಾಯಿಗೆ ಕೂಡ ಇಂಜರಿ ಆಗಿದೆ. ಹಣದ ವಿಚಾರ ಅದು ಹಣ ವಿಚಾರ. ಅದೇನೇ ಇರಲಿ, ಸಾಲಗಾರರ ಕಿರುಕುಳಕ್ಕೆ ಬೇಸತ್ತ ಆರೋಪಿ ಮೌಲಪ್ಪ ಏನೂ ಅರಿಯದ ಮುಗ್ಧ ಕಂದಮ್ಮನನ್ನ ಕೊಲೆ ಮಾಡಿ ಪೋಷಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ. ತಡರಾತ್ರಿ ಮೈನಾಳ ಗ್ರಾಮದಲ್ಲಿ ಅಟ್ಟಹಾಸ ಮೆರೆದಿದ್ದ ಆರೋಪಿ ಮೌಲಪ್ಪನನ್ನು ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಸದ್ಯ ಆರೋಪಿ ಮೌಲಪ್ಪ ವಿರುದ್ಧ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅನ್ನುವುದನ್ನ ಕಾದು ನೋಡಬೇಕಾಗಿದೆ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ನ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್.
ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, Accent और Verna. Elantra, Creta, SUV में Santa Fe मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुन्नाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Shah Hyundai. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು ವತಿಯಿಂದ ಜನವರಿ 17ರಂದು ತತ್ವಪದ ಗಾಯನ ಸಮಾವೇಶ ಮತ್ತು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ. ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು ವತಿಯಿಂದ ಕನ್ನಡ ಸಮಗ್ರ ತತ್ವಪದಗಳ ಪ್ರಕಟಣಾ ಯೋಜನೆ ಅಂಗವಾಗಿ ತತ್ವಪದ ಗಾಯನ ಸಮಾವೇಶ ಮತ್ತು ವಿಚಾರ ಸಂಕಿರಣವನ್ನ ಜನವರಿ 17ರಂದು ಬೆಳಗ್ಗೆ 10ರಿಂದ ಸಾಯಂಕಾಲ 6 ಗಂಟೆಯವರೆಗೆ ಕಲಬುರಗಿಯ SM ಪಂಡಿತ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಮೀನಾಕ್ಷಿ ಬಾಳಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು ಇವರು ಒಂದು ಬೃಹತ್ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಕನ್ನಡ ಸಮಗ್ರ ತತ್ವಪದಗಳ ಪ್ರಕಟಣಾ ಯೋಜನೆ. ಈಗಾಗಲೇ ಕನ್ನಡ ನಾಡಿನಾದ್ಯಂತ ಅಲ್ಲಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂಥ ತತ್ವಪದಗಳ ಸಂಗ್ರಹ ಕಾರ್ಯ ನಡೆದಿದೆ. ಹಾಗೆ ಸಮಗ್ರ ವಚನ ಸಂಪುಟ ಬಂತು, ಸಮಗ್ರ ಕೀರ್ತನ ಸಂಪುಟಗಳು ಬಂದುವು, ಹಾಗೆ ಸಮಗ್ರ ತತ್ವಪದ ಸಂಪುಟಗಳ ತರಲಿಕ್ಕೆ ಹೊರಟಿದೆ. ಅದರ ಅಂಗವಾಗಿ ದಿನಾಂಕ 17ರಂದು ಇಲ್ಲಿ ಕಲಬುರಗಿ SM ಪಂಡಿತ ರಂಗಮಂದಿರದಲ್ಲಿ ತತ್ವಪದ ಗಾಯನಗೋಷ್ಠಿ, ತತ್ವಪದ ಸಂಗಮ ಅನ್ನುವಂಥ ಕಾರ್ಯಕ್ರಮ ನಡೀತಾ ಇದೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಎಲ್ಲೆಲ್ಲಿಯ ತಂಡಗಳಿವೆಯೋ, ಎಲ್ಲೆಲ್ಲಿ ಭಜನಾ ಪರಂಪರೆ ಇದೆಯೋ ಅಲ್ಲಿಂದ ಹಾಡುಗಾರರು ಬರ್ತಾ ಇದ್ದಾರೆ. ಇಡೀ ದಿವಸ ಮುಂಜಾನೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ತತ್ವಪದ ಗಾಯನಗೋಷ್ಠಿಗಳಿರ್ತದೆ. 18ನೇ ತಾರೀಕಿನ ದಿವಸ ಇದೇ ತತ್ವಪದಗಳನ್ನು ಕುರಿತು ಅದರ ಸಾಧ್ಯತೆ, ಸವಾಲು ಇತ್ಯಾದಿ ವಿಷಯಗಳನ್ನು ಕುರಿತು 18ರಂದು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಲ್ಲಿ ಒಂದು ವಿಚಾರ ಸಂಕಿರಣ ಇರ್ತದೆ. ಮತ್ತು ಈ ವಿಚಾರ ಸಂಕಿರಣಕ್ಕೆ ಈ ಸಂಪುಟದ ಮುಖ್ಯ ಯೋಜಕರಾಗಿರ್ತಕ್ಕಂಥ ಸಮನ್ವಯ ಅಧಿಕಾರಿಗಳಾಗಿರ್ತಕ್ಕಂಥ ಕಾತಾ ಚಿಕ್ಕಣ್ಣವರು ಬರ್ತಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ದಯಾನಂದ ಅವರು ಬರ್ತಾ ಇದ್ದಾರೆ. ಹಾಗೆ ಸಂಪಾದಕರುಗಳಾಗಿರ್ತಕ್ಕಂಥ ನಾನು ಕೂಡ ಸಂಪಾದಕಿಯಾಗಿರ್ತಾ ಇದ್ದೇನೆ, ಡಾಕ್ಟರ್ ಮೀನಾಕ್ಷಿ ಬಾಳಿ. ಪ್ರಧಾನ ಸಂಪಾದಕರಾಗಿ ಡಾಕ್ಟರ್ ನಟರಾಜ್ ಪೂದಾಳ್ ಬರ್ತಾ ಇದ್ದಾರೆ, ರಮತ್ ಅದಿಕೆರೆ ಇತ್ಯಾದಿಯವರೆಲ್ಲರೂ ಆಗಮಿಸ್ತಾ ಇದ್ದಾರೆ. ಪ್ರಪ್ರಥಮ ಬಾರಿಗೆ ಈ ಭಾಗಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ವಿವಿಧ ಭಜನಾ ತಂಡಗಳು ಹಾಡಲು ಬರುತ್ತಿದ್ದು, ಸೂಫಿ ಭಜನಾ ಗಾಯಕರು ಹಾಡಲಿರುವುದರಿಂದ ಸಾಹಿತಿಗಳು, ಸಂಗೀತಗಾರರು ಮತ್ತು ಭಜನಾಸಕ್ತರು ಈ ಗಾಯನಗೋಷ್ಠಿಯಲ್ಲಿ ಪಾಲ್ಗೊಂಡು ಕಲಾಪಾಕವನ್ನ ಸವಿಯಬೇಕು ಎಂದು ಡಾಕ್ಟರ್ ಬಾಳಿ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಪಾದಕ ಮಂಡಳಿ ಸದಸ್ಯೆ ಮೀನಾಕ್ಷಿ ಬಾಳಿ ಹಾಗೂ ಸಮನ್ವಯ ಅಧಿಕಾರಿ ಕಾತಾ ಚಿಕ್ಕಣ್ಣ ಸೇರಿದಂತೆ ಇತರರಿದ್ದರು. ಇಂದಿರಾ ಡ್ವಾಕ್ವಾ ಗ್ರೂಪ್ ಕಲಬುರಗಿಯ ವತಿಯಿಂದ ರಾಷ್ಟ್ರಸಂತ ವಿವೇಕಾನಂದರ ಜಯಂತಿ ಹಾಗೂ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು.
ಕಲಬುರಗಿ ನಗರದ ಎಂಎಸ್ಕೆ ಮಿಲ್ ರಸ್ತೆಯಲ್ಲಿರುವ ವಸಂತನಗರದ ಇಂದಿರಾ ಡ್ವಾಕ್ವಾ ಗ್ರೂಪ್ ಕಲಬುರಗಿ ವತಿಯಿಂದ ರಾಷ್ಟ್ರಸಂತ ಸ್ವಾಮಿ ವಿವೇಕಾನಂದರವರ ಜಯಂತಿ ಮತ್ತು ಸತ್ಕಾರ ಸಮಾರಂಭವನ್ನ ಕಲಬುರಗಿಯ ವಸಂತ ನಗರದಲ್ಲಿರುವ ಹೋಟೆಲ್ ರಾಜರಾಜೇಶ್ವರಿ ಸಭಾಂಗಣದಲ್ಲಿ ಬುಧವಾರ ಸಂಜೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾನಗರ ಪಾಲಿಕೆ ಸದಸ್ಯೆ ಗೀತಾ ವಾಡಿಕರ್ ವಹಿಸಿದ್ದರು. ಶ್ರಮಜೀವಿಗಳ ವೇದಿಕೆಯ ಚಂದ್ರಶೇಖರ್ ಹಿರೇಮಠರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಆ ವಿವೇಕಾನಂದರ ಕೊನೆಗಾಲದಲ್ಲಿ ಅವನ ಜೊತೆ ಇದ್ದಂತಹ ಸಹಪಾಠಿಗಳು ಅಂದ್ರೆ ಉಳಿದ ಯುವ ಸನ್ಯಾಸಿಗಳು ಅವ್ರು ಕೇಳ್ತಾರೆ, ನಮ್ಮ ಠಾಕೂರ್ಜಿ ಅಂದ್ರೆ ರಾಮಕೃಷ್ಣ ಪರಮಹಂಸರಿಗೆ ಠಾಕೂರ್ಜಿ ಅಂತ ಕರೀತಿದ್ರು. ನಮ್ಮ ಠಾಕೂರ್ಜಿ ಹೇಳ್ತಿದ್ರು, ನಿಮಗೆ ನೀವು ಯಾರು ಅಂತ ಗೊತ್ತಾಗ್ಬಿಟ್ರೆ ನೀವು ಪ್ರಾಣ ಬಿಟ್ಬಿಡ್ತೀರಂತೆ, ನೀವು ಯಾರು ಅಂತ ನಿಮ್ಗೆ ಗೊತ್ತಾಯ್ತಾ? ವಿವೇಕಾನಂದರು ಅಷ್ಟೇ ವಿನಮ್ರವಾಗಿ ಉತ್ತರ ಕೊಟ್ಟರು, ಹೌದು ನಾನು ಯಾರು ಅಂತ ನನಗೆ ಅರ್ಥ ಆಗಿದೆ. 39 ವರ್ಷ 5 ತಿಂಗಳು 24 ದಿವಸ ಬದುಕಿದ್ರಷ್ಟೇ. ಆ 24ನೇ ದಿನ ಕೊನೆ ದಿನ ಸಹಿತ ಎಷ್ಟು ನಾರ್ಮಲ್ ಇತ್ತು ಅವ್ರದ್ದು ಇಡೀ ದಿನಚರಿ ನೋಡಿದ್ರೆ ಅವ್ರದೇನು ಸಾಯೋ ವಯಸ್ಸಲ್ಲ, ಅವ್ರಿಗೇನು ಅಂಥದ್ದೇನೂ ಆಗಿರಲಿಲ್ಲ. 16 ಕಾಯಿಲೆಗಳು ಶರೀರದಲ್ಲಿ ಇದ್ರೂ ಸಹಿತ ಅಷ್ಟು ಉತ್ಸಾಹ ಬಹುಶಃ ಇನ್ಯಾವ ಯುವಕನಲ್ಲಿ ನೋಡೋದಕ್ಕೆ ಸಿಗ್ಲಿಕ್ಕಿಲ್ಲ. ಅದೇ 39 ವರ್ಷ 5 ತಿಂಗಳು 24 ದಿವಸ 40 ವರ್ಷ 45 ವರ್ಷ ಇರೋ ಯುವಕರನ್ನ ಸ್ವಲ್ಪ ನಾವೆಲ್ಲ ಗಮನಿಸಿದರೆ ಅವ್ರ ಉತ್ಸಾಹಕ್ಕೂ ವಿವೇಕಾನಂದರ ಉತ್ಸಾಹಕ್ಕೂ ಕಂಪೇರ್ ಮಾಡಿ ನೋಡ್ಬೇಕು ಸರ್. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕ ಬಿಜಿ ಪಾಟೀಲ್, ಕನಕಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತ ಶಿವಪ್ಪ ಕಮಾಂಡೋ, ರಾಷ್ಟ್ರೀಯ ಶ್ರೇಯಸ್ ವಿಭೂಷಣ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಪ್ರಹ್ಲಾದ್ ಭುರ್ಲಿ, ಚಿನ್ನದ ಪ್ರಶಸ್ತಿ ವಿಜೇತ ಪ್ರಾಣೇಶ್ ಕುಲಕರ್ಣಿ ಹಾಗೂ ಡಾಕ್ಟರ್ ಶಿವರಾಂ ಆಸುಂಡಿ ಅವರನ್ನ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಇಂದಿರಾ ಡ್ವಾಕ್ವಾ ಗ್ರೂಪ್ನ ಅಧ್ಯಕ್ಷೆ ರಾಜಶ್ರೀ ದೇಶಮುಖ್ ಹಾಗೂ ಕಾರ್ಯಕ್ರಮದ ಸಂಯೋಜಕ ನಾಗಲಿಂಗಯ್ಯ ಮಠಪತಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಜನವರಿ 17ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಿಂದ ಮಹಾನಗರ ಪಾಲಿಕೆಯ ಗೇಟ್ವರೆಗೆ 3ನೆಯ ಚಿತ್ರಸಂತೆಯನ್ನು ಆಯೋಜಿಸಲಾಗಿದೆ. ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಹಾಗೂ ಕೈಗಾರಿಕಾ ಸಂಸ್ಥೆ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ, ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ, ವಿಕಾಸ ಅಕಾಡೆಮಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ, ಚೈತನ್ಯಮಯಿ ಆರ್ಟ್ ಗ್ಯಾಲರಿ ಹಾಗೂ ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಹೈದರಾಬಾದ್ ಕರ್ನಾಟಕ ಕಲಾವಿದರ ಕಲಾ ಸಂಸ್ಥೆಗಳ ಸಹಕಾರದೊಂದಿಗೆ ಕಲಾವಿದರು, ಕಲಾಸಕ್ತರು ಹಾಗೂ ಕಲಾ ಪೋಷಕರಿಗಾಗಿ ಒಂದು ದಿನದ 3ನೇ ಚಿತ್ರಸಂತೆಯನ್ನ ಆಯೋಜಿಸಲಾಗಿದೆ ಎಂದು HKCCI ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಬರುವ 17ರಂದು ಭಾನುವಾರ ನಮ್ಮ ಗಾರ್ಡನ್ನಲ್ಲಿ ಆಯೋಜಿಸಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ, ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಗುಲ್ಬರ್ಗಾ ಕೇಂದ್ರೀಯ ವಿಶ್ವವಿದ್ಯಾಲಯ, ಚೈತನ್ಯಮಯ ಆರ್ಟ್ ಗ್ಯಾಲರಿ ಹಾಗೂ ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಮೊದಲನೇ ಉದ್ದೇಶ ಅಂತಂತಂದರೆ ನಮ್ಮ ಭಾಗದ ಕಲಾವಿದರಿಗೆ ಒಂದು ಮಂಚ ಸಿಗಲಿ, ಒಂದು ವೇದಿಕೆ ಸಿಗಲಿ, ತಮ್ಮ ಅಪೂರ್ವ ಕಲಾಕೃತಿಗಳನ್ನು ಜನರಿಗೆ ಪರಿಚಯಿಸಿಕೊಡಲು ಮತ್ತು ಜನರು ಅದನ್ನು ಖರೀದಿ ಮಾಡಲು ಅತ್ಯಂತ ಕಡಿಮೆ ರೀತಿಯಲ್ಲಿ ರೇಟ್ನಲ್ಲಿ ಮಾರಾಟ ಆಗ್ತವೆ. ಮತ್ತು ತಮ್ಮ ಒಂದು ಕಲೆ ಏನಿದೆ, ಟ್ಯಾಲೆಂಟ್ ಏನಿದೆ, ಅದನ್ನು ಹೊರಗಡೆಯಲು ನಮ್ಮ ಸಂಸ್ಥೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ. ಇದು ಅದ್ದೂರಿಯಾಗಿ 3ನೇ ವರ್ಷ ನಡೀತದೆ. 2 ವರ್ಷ ಭಾಳ ಅದ್ದೂರಿ ನಡೀತು. ಮೊದಲನೇ ವರ್ಷ ನಮ್ಮ ಮಗ ನಿಗುಡಿಗೆಯವರು ಇದಕ್ಕೆ ನೇತೃತ್ವ ವಹಿಸಿದರು, ಭಾಳ ಯಶಸ್ವಿಯಾಗಿ ನಡೆಯಿತು. ಆಮೇಲೆ ಹೋದ ವರ್ಷ ನಮ್ಮ ಅಧ್ಯಕ್ಷರಾದ ರಾಧಾಕೃಷ್ಣ ರಘೋಜಿಯವರು ಇದಕ್ಕೆ ಸಪೋರ್ಟ್ ಮಾಡಿದರು, ಭಾಳ ಅದ್ದೂರಿಯಾಗಿ ನಡೆಯಿತು. ಈ ವರ್ಷ ಕೂಡ ರಾಧಾಕೃಷ್ಣ ರಘೋಜಿಯವರ ಅಧ್ಯಕ್ಷತೆಯಲ್ಲಿ ಇದು ಒಂದು ಪರಿಣಾಮಕಾರಿಯಾಗಿ ಮೂಡಿ ಬರಲಿ ಅಂತ ನಾವು ಆಶಿಸ್ತೇವೆ. ನಮ್ಮ ಎಲ್ಲ ಕಲಾವಿದರುಗಳು ತಮ್ಮ ಅಪೂರ್ವ ಕಲಾಕೃತಿಗಳನ್ನು ತಗೊಂಡು ಇಲ್ಲಿ ಬರಬೇಕು. ಮತ್ತು ನಮ್ಮ ಜನತೆ ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಆ ಕಲಾಕೃತಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿಸಿ ಅವರಿಗೆ ಪ್ರೋತ್ಸಾಹ ಕೊಡಲಿ ಅಂತೇಳಿ ನಾ ಈ ಮೂಲಕ ನಮ್ಮ ಭಾಗದ ಜನರಿಗೆ, ನಮ್ಮ ಸುತ್ತಮುತ್ತಲಿನ ಎಲ್ಲ ಡಿಸ್ಟ್ರಿಕ್ಟ್ ಜನರಿಗೆ ನಾ ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ವತಿಯಿಂದ ಮನವಿ ಮಾಡಿಕೊಳ್ತೇವೆ. ದಯಮಾಡಿ ಬನ್ನಿ. 17ನೇ ತಾರೀಕು ಚಿತ್ರಸಂತೆ ರೂಪದಲ್ಲಿ ನಡೀತದೆ. ಒಂದು ಒಳ್ಳೆಯ ರೀತಿಯಲ್ಲಿ ತಾವು ಬಂದು ಭಾಗವಹಿಸಿ ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕಂತ ನಮ್ಮ ಭಾಗದ ಎಲ್ಲ ಜನರಲ್ಲಿ ಕಳಕಳಿಯಿಂದ ನಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತೇನೆ. ನಮ್ದಾರು ಎಫೋರ್ಟ್ ಮಾಡೇಬೇಕಾಗ್ತದೆ. ಚೇಂಬರ್ ಕಡೆಯಿಂದ ಭೀ AS ಪಾಟೀಲ್ ಸಾಕಷ್ಟು ನಮ್ಗೆ ಕೊಡ್ತಾ ಇದ್ದಾರೆ. ನಾವು ಚೇಂಬರ್ದವ್ರು ನಮ್ಮ ಕಡೆಯಿಂದ ಏಟ್ ಆಗ್ತದೆ ಅವ್ರಿಗೆ ಕೋಆಪ್ರೇಷನ್ ಪಾಪ ಲಾಸ್ಟ್ 3 ಮಂತ್ಸ್ಲಿಂದ ಅವ್ರು ಇಲ್ಲೇ ಬಂದು ಕರೆಸ್ಪಾಂಡೆನ್ಸ್ ಎಲ್ಲ ಮಾಡ್ತಾ ಇದ್ದಾರೆ.
ಇದು ಯಶಸ್ವಿ ಆಗಬೇಕು. ತಾವು ಅದನ್ನು ವೈಡ್ ಪಬ್ಲಿಸಿಟಿ ಕೊಟ್ಟರು ಸರಿಯಾಗಿ ಆಗ್ತದೆ ಗುಲ್ಬರ್ಗಕ್ಕೆ ಅಂತೆಲ್ಲ ಇನ್ನೊಂದು ರಿಕ್ವೆಸ್ಟ್ ತಾವು ಬಂದಿದ್ರಿ. ಭಾಳ ಚಲೋ, ಧನ್ಯವಾದ. ಕಲಾ ತಪಸ್ವಿ ಡಾಕ್ಟರ್ ಎಸ್.ಎಂ. ಪಂಡಿತ್ ಅವರ ಜನ್ಮ ಶತಮಾನೋತ್ಸವ ಆಚರಣೆ ನಿಮಿತ್ತ ರವಿವಾರ ಜನವರಿ 17ರಂದು ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ ಕಲಬುರಗಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಿಂದ ಮಹಾನಗರ ಪಾಲಿಕೆ ಗೇಟ್ವರೆಗೆ ಹಾಗೂ ಸಾರ್ವಜನಿಕ ಉದ್ಯಾನವನದ ಆವರಣದಲ್ಲಿ ಈ ಚಿತ್ರಸಂತೆಯನ್ನು ಆಯೋಜಿಸಲಾಗಿದ್ದು, ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನೆ ನೆರವೇರಲಿರುವ ಕುರಿತು ಇದೇ ವೇಳೆ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಧಾಕೃಷ್ಣ ರಘೋಜಿ, ಉಮಾಕಾಂತ್ ನಿಗುಡ್ಗಿ, ಅಂದಾನಿ ವಿಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜನ್ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಸಂಸ್ಥೆಯ ವತಿಯಿಂದ ತರಬೇತಿ ಪಡೆದ ಜಮುನಾ ಶುಕ್ಲಾರವರು ಭಾರತ ದೇಶದಿಂದ ದುಬೈ ದೇಶಕ್ಕೆ ಕರಾಟೆ ತರಬೇತುದಾರರಾಗಿ ಆಯ್ಕೆಯಾಗಿದ್ದಾರೆ. ಜನ್ ಶಿಟೋರಿಯೋ ಕರಾಟೆ ಸ್ಕೂಲ್ ಇಂಡಿಯಾ ಸಂಸ್ಥೆಯು ಕಲಬುರಗಿ ಜಿಲ್ಲೆ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 1992ರಿಂದ ಇಲ್ಲಿಯವರೆಗೆ ಆಲ್ ಇಂಡಿಯಾ ಶಿಟೋರಿಯೋ ಕರಾಟೆ ಡು ಫೆಡರೇಷನ್ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಕರಾಟೆ ಅಸೋಸಿಯೇಷನ್ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷ ಶಿಹಾನ್ ಸಿಎಸ್ ಅರುಣ್ ಮಾಚಯ್ಯನ್ ಅವರ ನೇತೃತ್ವದಲ್ಲಿ ಈ ಭಾಗಗಳಲ್ಲಿ ಕರಾಟೆ ತರಬೇತಿಯನ್ನು ನೀಡುತ್ತಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು. ಸರ್ಕಾರ ಕೂಡ ಇದಕ್ಕೆ ರೆಕಗ್ನೈಸ್ ಮಾಡಿ ಕರಾಟೆ ಕೋಚಿಂಗ್ ಇತ್ಯಾದಿ ಇವತ್ತು ಶಾಲೆಗಳಲ್ಲಿ ಕೂಡ ಮಾಡುವಂಥ ಪ್ರಥಾ ಎಲ್ಲ ಕಡೆ ನಡೀತಾ ಇದೆ. ಇವತ್ತು ಫಿಸಿಕಲ್ ಎಜುಕೇಷನ್ಗೆ ಹೆಚ್ಚಿಗೆ ಒತ್ತು ಕೊಡ್ಬೇಕಂತ ಹೇಳಿ ಒಂದು ಕಡೆ ಯೋಗ, ಇನ್ನೊಂದು ಕಡೆ ಕರಾಟೆ ಇತ್ಯಾದಿ ಇದು ಮಾಡಬೇಕು ಅಂತಂದು ಮಾಡಿದಾಗ ಸರ್ಕಾರ ಮಾನ್ಯತೆ ಕೊಟ್ಟು ಅನೇಕ ಶಾಲೆಗಳಲ್ಲಿ ನಮ್ಮ ವಿಭಾಗಗಳಲ್ಲಿ ತರಬೇತಿ ಕೊಡಬೇಕಂತ ಈ ಸಂಸ್ಥೆ ಅಡಿಯಲ್ಲಿ ನಮ್ಮ ದಶರಥ್ ಅವರು ತಂಡಕ್ಕೆ ಒಪ್ಪಿದ್ದಾರೆ. ಸೊ ಅದ್ರದ್ದು ಕೂಡ ವೈಸ್ ಪ್ರೆಸಿಡೆಂಟ್ ಅದಾರೆ ಸರ್. ಮತ್ತು ಆಲ್ ಇಂಡಿಯಾ ಶಿಟೋರಿಯೋ ಕರಾಟೆ ಸಂಸ್ಥೆಯ ಅಧ್ಯಕ್ಷರು. ಮತ್ತು ಇನ್ನೊಂದು ಮುಖ್ಯವಾಗಿ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಅದ್ರದ್ದು ಕೂಡ ಅಧ್ಯಕ್ಷರಿದ್ದಾರೆ ಸರ್, ಅರುಣ್ ಮಾಚಯ್ಯ ಸರ್. ಸೊ ಅವರೊಂದು ಸಹಯೋಗದ ಮೇರೆಗೆ, ಅವರೊಂದು ಸಹಾಯದ ಮೇರೆಗೆ ಇವತ್ತಿನ ಪತ್ರಿಕಾ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಸಂಸ್ಥೆಯಿಂದ ದೈಹಿಕ ಶಿಕ್ಷಕರಿಗೆ ಹಾಗೂ ಎಲ್ಲ ಶಾಲೆಯ ಮಕ್ಕಳಿಗೂ ಕೂಡ ನಾವು ಕರಾಟೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಸರ್. ಮತ್ತು ನಮ್ಮ ಸಂಸ್ಥೆಯ ಸಹಯೋಗದಿಂದ ಮತ್ತು ನಮ್ಮೆಲ್ಲರ ಬೋಧಕ ಮತ್ತು ಬೋಧಕೇತರ ಎಲ್ಲರೂ ಒಟ್ಟಾರೆ ಈ ಸಂಘದ ಒಂದು ಸಂತೋಷದ ವಿಷಯ ಏನಂದರೆ, ನಮ್ಮ ಸಂಘಟನೆಯ ಒಬ್ಬರು ವಿದ್ಯಾರ್ಥಿಯಾದಂಥ ಜಮುನಾ ಕೆ ಶುಕ್ಲಾ ಭಾರತ ದೇಶದಿಂದ ದುಬೈಗೆ ಕರಾಟೆ ತರಬೇತಿಯನ್ನು ನೀಡಲು ನೇಮಕಗೊಂಡಿದ್ದಾರೆ. ಇನ್ಸ್ಟ್ರಕ್ಟರ್ ಅಂತದಂತಂದು ಅಲ್ಲಿ ಸಂಘಟನೆ ಅವರು ಇವರಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಈ ಸಂಸ್ಥೆಯ ವಿದ್ಯಾರ್ಥಿನಿಯಾದ ಜಮುನಾ ಕೆ ಶುಕ್ಲಾ ಭಾರತ ದೇಶದಿಂದ ದುಬೈಗೆ ಕರಾಟೆ ತರಬೇತಿಯನ್ನ ನೀಡಲು ನೇಮಕಗೊಂಡಿದ್ದು 16 ವರ್ಷಗಳ ಸತತ ತರಬೇತಿಯನ್ನ ನೀಡುತ್ತಿದ್ದ ಇವರು ಜಿಲ್ಲಾ, ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಎಂದು ಇದೇ ವೇಳೆ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಶಶಿಲ್ ನಮೋಶಿ, ದಶರಥ್ ಎಸ್ ಧುಮ್ಮನ್ಸೂರ್, ಮನೋಹರ್ ಬೀರ್ನೂರ್ ಹಾಗೂ ಜಮುನಾ ಶುಕ್ಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲಾ ಖೋ ಖೋ ಸಂಸ್ಥೆಯ ವತಿಯಿಂದ ಜನವರಿ 17ರಿಂದ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಖೋ ಖೋ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜನವರಿ 17ರಂದು ಬೆಳಗ್ಗೆ 10 ಗಂಟೆಯಿಂದ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ 17 ವರ್ಷ ವಯೋಮಿತಿಯ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಪಂದ್ಯಾವಳಿಗಳನ್ನು 2ನೇ ಬಾರಿಗೆ ಕರ್ನಾಟಕ ರಾಜ್ಯ ಖೋ ಖೋ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ಪಾರಿತೋಷಿಕಗಳನ್ನು ಒದಗಿಸಲಾಗುತ್ತಿದೆ ಎಂದು ಶಶಿಲ್ ನಮೋಶಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ವರ್ಷ ಜಿಲ್ಲಾ ಮಟ್ಟದ ಖೋ ಖೋ ಪಂದ್ಯಾವಳಿ ಚಂದ್ರಕಾಂತ್ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಮತ್ತು ಇದು 17 ವರ್ಷ ಒಳಗಡೆ ಇದ್ದಂಥ ಬಾಲಕ ಮತ್ತು ಬಾಲಕಿಯರ ಈ ಒಂದು ಪಂದ್ಯಾವಳಿ ನಡೆಯುತ್ತೆ. ಇದು ಕರ್ನಾಟಕ ರಾಜ್ಯ ಖೋ ಖೋ ಅಸೋಸಿಯೇಷನ್ ಅಂದರೆ ಖೋ ಖೋ ಸಂಸ್ಥೆ ಅಡಿಯಲ್ಲೇ ನಡೀತಾ ಇರುವಂಥ, ಅವರ ಆಶ್ರಯದಲ್ಲೇ ನಡೀತಾ ಇರುವಂಥ ಒಂದು ಪಂದ್ಯಾವಳಿ ಇದು. ಮತ್ತು ಇದರ ಬಹುಮಾನ ವಿತರಣೆ, ಪ್ರಶಸ್ತಿ ಆಗಲಿ ಇವೆಲ್ಲವನ್ನು ರಾಜ್ಯ ಸಂಘದಿಂದ ಅವರು ವಿತರಣೆ ಮಾಡ್ತಾರೆ, ಅವರು ಕೊಡ್ತಾರೆ. ಇದು
ಇದರ ಉದ್ಘಾಟನೆಯನ್ನು ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ರವರು ನೆರವೇರಿಸಲಿದ್ದು, ಈ ಪಂದ್ಯಾವಳಿಗಳ ಜೊತೆಯಲ್ಲಿ ರೆಫರಿ ಪರೀಕ್ಷೆಯನ್ನ ನಡೆಸುತ್ತಿದ್ದು, ಇದು ಈ ಭಾಗದಲ್ಲಿ ಎರಡನೇ ಬಾರಿಯದ್ದಾಗಿದ್ದು, ಹೈದರಾಬಾದ್ ಕರ್ನಾಟಕ ಭಾಗದ 4 ಜಿಲ್ಲೆಗಳಾದ ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರಿನಿಂದ ಭಾಗವಹಿಸಲು ಅವಕಾಶವಿರುವುದಾಗಿ ಇದೇ ವೇಳೆ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಶೀಲ್ ನಮೋಶಿ ಹಾಗೂ ಉಮಾಕಾಂತ್ ನಿಗ್ಗುಡ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕಲಬುರಗಿ ನಗರದಾದ್ಯಂತ ಮಕರ ಸಂಕ್ರಮಣದ ಭರ್ಜರಿ ತಯಾರಿ. ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಹಬ್ಬದ ವಸ್ತುಗಳ ಖರೀದಿಯ ಭರಾಟೆ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಸಭಾಂಗಣದಲ್ಲಿ ಜರುಗಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷ ಮಾಲಿಕಯ್ಯ ಗುತ್ತೇದಾರ್ ವಹಿಸಿದ್ದರು ಅಧ್ಯಕ್ಷತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹಲವು ವಿಷಯಗಳ ಕುರಿತು ಚರ್ಚೆ. ಮಾಧ್ಯಮದವರಿಗೆ ಮಾಹಿತಿ ನೀಡಿದ ಮಾಲಿಕಯ್ಯ ಗುತ್ತೇದಾರ್. ಉಂಡ ಮನೆಗೆ ಕನ್ನ ಹಾಕಿದ ಸಂಬಂಧಿಕ, 6 ವರ್ಷದ ಬಾಲಕನನ್ನು ಕೊಚ್ಚಿ ಕೊಲೆಗೈದ ಕಿರಾತಕ. ಜನವರಿ 17ರಂದು ತತ್ವಪದ ಗಾಯನ ಸಮಾವೇಶ ಮತ್ತು ವಿಚಾರ ಸಂಕಿರಣ. ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು ವತಿಯಿಂದ ಆಯೋಜನೆ. ಇಂದಿರಾ ಡ್ವಾಕ್ರಾ ಗ್ರೂಪ್ ಕಲಬುರಗಿ ವತಿಯಿಂದ ಸತ್ಕಾರ ಸಮಾರಂಭ. ರಾಷ್ಟ್ರ ಸಂತ ಸ್ವಾಮಿ ವಿವೇಕಾನಂದರವರ ಜಯಂತಿಯ ಅಂಗವಾಗಿ ಆಯೋಜನೆ. ಜನವರಿ 17ರಂದು 3ನೆಯ ಚಿತ್ರಸಂತೆಯ ಆಯೋಜನೆ. ಎಸ್ಎಂ ಪಂಡಿತ್ ರಂಗಮಂದಿರದಿಂದ ಮಹಾನಗರ ಪಾಲಿಕೆ ಗೇಟ್ ವರೆಗೆ ಚಿತ್ರಗಳ ಅನಾವರಣ. ಜನ್ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಸಂಸ್ಥೆಯಿಂದ ಕರಾಟೆ ತರಬೇತಿ. ಸಂಸ್ಥೆಯ ವಿದ್ಯಾರ್ಥಿನಿ ಜಮುನಾ ಕೆ ಶುಕ್ಲಾ ದುಬೈಯಲ್ಲಿ ಶಿಕ್ಷಕಿಯಾಗಿ ನೇಮಕ. ಜನವರಿ 17ರಿಂದ ಜಿಲ್ಲಾ ಮಟ್ಟದ ಖೋ ಖೋ ಪಂದ್ಯಗಳ ಉದ್ಘಾಟನೆ. ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಪಂದ್ಯಗಳ ಆಯೋಜನೆ. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. Elantra, Creta, SUV में Santa Fe मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुन्नाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Hyundai.